ಸೋಮವಾರದಿಂದ ಮುಂಗಾರು ಅಧಿವೇಶನದಲ್ಲಿ ಅಸಲಿ ರಾಜಕೀಯ ಕದನ ಶುರುವಾಗಲಿದೆ. ಬರದ ಪರಿಸ್ಥಿತಿ, ರಾಜ್ಯದ ಅಭಿವೃದ್ಧಿ ವಿಚಾರಗಳ ಜೊತೆಗೆ ಆಡಳಿತ ಮತ್ತು ಪ್ರತಿಪಕ್ಷಗಳು ತಮ್ಮ ಸಂದೇಶಗಳಿಗಾಗಿ ಕಾದಾಟವನ್ನು ನಡೆಸಲಿವೆ. ಆ ಪೊಲಿಟಿಕಲ್ ಟಾಕಿಂಗ್ ವಾರ್ನ ಅಸ್ತ್ರಗಳು ಜೊತೆಗೆ ಪ್ರತ್ಯಾಸ್ತ್ರಗಳ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ಸರ್ಕಾರದ ವಿರುದ್ಧ ಮುಗಿಬೀಳಲು ದೋಸ್ತಿ ಸಿದ್ಧ. ಪ್ರತಿಪಕ್ಷಗಳನ್ನು ಕಟ್ಟಿಹಾಕಲು ಡಿಕೆಶಿ ವ್ಯೂಹ. ನಾಳೆಯಿಂದ ಅಸಲಿ ಅಧಿವೇಶನ ಶುರುವಾಗಲಿದೆ. ಪ್ರತಿಪಕ್ಷಗಳು ಸರ್ಕಾರದ ವೈಫಲ್ಯಗಳನ್ನು ತೆರೆದಿಟ್ಟು ಚಾಟಿ ಬೀಸಲು ಸಜ್ಜಾಗಿವೆ. ಬಿಡದಿ ಟೌನ್ಶಿಪ್ ಯೋಜನೆ, ನೈಸ್ ರಸ್ತೆ ವಿವಾದ, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಪ್ರಸ್ತಾಪಿಸಲು ರೆಡಿಯಾಗಿವೆ. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿಯಲು ಎಲ್ಲ ಅಸ್ತ್ರಗಳನ್ನು ಬಿಜೆಪಿ ಮತ್ತು ಜೆಡಿಎಸ್ ಸಿದ್ಧ ಮಾಡಿಕೊಂಡಿದೆ. ಪ್ರತಿಪಕ್ಷಗಳನ್ನು ಎದುರಿಸೋಕೆ ಸರ್ಕಾರ ಕೂಡ ಸಜ್ಜಾಗಿದೆ. ಉಭಯ ಸದನಗಳಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಪ್ರಸ್ತಾಪಿಸುವಂತಹ ಪ್ರತಿಯೊಂದು ಆರೋಪಗಳಿಗೂ ದಾಖಲೆ ಸಮೇತ ಪ್ರತ್ಯುತ್ತರ ನೀಡಲು ಸಿದ್ಧವಾಗಿದೆ. ಬಿಡದಿ ಟೌನ್ಶಿಪ್ ಯೋಜನೆ ಹಾಗೂ ವಾಲ್ಮೀಕಿ ಹಗರಣ ಬಗ್ಗೆ ದಾಖಲೆಗಳ ಸಮೇತ ಉತ್ತರಿಸೋಕೆ ಇದೀಗ ಖುದ್ದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಜ್ಜಾಗಿದ್ದಾರೆ. ಒಂದೆಡೆ ರಾಜಕೀಯ ಆರೋಪಗಳಿಗೆ ಪ್ರತ್ಯುತ್ತರವನ್ನು ನೀಡುತ್ತಾ ಮತ್ತೊಂದು ಕಡೆಗೆ ಕೆಲವೊಂದಿಷ್ಟು ವಿಧೇಯಕಗಳನ್ನು ಸದನದಲ್ಲಿ ಮಂಡಿಸಲು ಸರ್ಕಾರ ತಯಾರಿ ನಡೆಸಿದೆ. ಹಿಡೀಲಿ ಬಂದು ಸದನದಲ್ಲಿ ಚರ್ಚೆ ಮಾಡಲಿ, ಯಾಕೆ ಏನು ಅಂತ. ಸುಮ್ಮನೆ ಬಂದು ಮೈಕ್ ಮುಂದೆ ಮಾತಾಡೋದು ಏನು ಪ್ರಯೋಜನ? ಲೆಟ್ ದಮ್ ಕಮ್ ಆ್ಯಂಡ್ ಡಿಸ್ಕಸ್. ಈಗ IT, ED, CBI ಎಲ್ಲ ಅವ್ರದ್ದೇ ಇದೆ ಅಲ್ಲ, ತೋರಿಸ್ಬಿಡ್ಲಿ ಒಂದು ಕಾಗದ, ಹೌದಪ್ಪ ಈಸ್ ಗಿಲ್ಟಿ ಅಂತ, ತಕ್ಷಣ ರಾಜೀನಾಮೆ ಕೊಡ್ತಾರೆ. ಸುಮ್ಮನೆ ಏನಿಲ್ಲ, ಸುಮ್ಮನೆ ನಾವು ಮಾತಾಡ್ಕೋತಾ ಹೋದರೆ ಹೇಗೆ? ಈ ಬಾರಿಯ ಮುಂಗಾರು ಅಧಿವೇಶನದಲ್ಲಿ ಆವರಣಗಳು ಮತ್ತು ಸಾರ್ವಜನಿಕ ಆಸ್ತಿಗಳ ಬಳಕೆಯ ನಿಯಂತ್ರಣ ವಿಧೇಯಕ 2026 ಮಂಡಿಸಲು ಸರ್ಕಾರ ಚಿಂತನೆ ನಡೆಸಿದೆ. ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ, ಕರ್ನಾಟಕ ಅಪಾರ್ಟ್ಮೆಂಟ್ ಓನರ್ಶಿಪ್ ಆ್ಯಂಡ್ ಮ್ಯಾನೇಜ್ಮೆಂಟ್ ವಿಧೇಯಕ ಸೇರಿದಂತೆ ಇನ್ನೂ ಕೆಲವು ಮಸೂದೆಗಳನ್ನು ಮಂಡಿಸಲು ಮುಂದಾಗಿದೆ. ಈ ವಿಧೇಯಕಗಳ ಚರ್ಚೆ ವೇಳೆ ಸದನದಲ್ಲಿ ಮಾತಿನ ಸುರಿಮಳೆಯೇ ಸುರಿಯಲಿದೆ. ಒಟ್ಟಾರೆಯಾಗಿ ಸರ್ಕಾರದ ವೈಫಲ್ಯಗಳನ್ನು ತೆರೆದಿಡಲು ವಿರೋಧ ಪಕ್ಷಗಳು ಮುಂದಾಗಿದ್ದರೆ ಪ್ರತಿಪಕ್ಷಗಳಿಗೆ ತಕ್ಕ ಉತ್ತರವನ್ನು ಕೊಟ್ಟು ಬೀಸೋ ದೊಣ್ಣೆಯಿಂದ ಪಾರಾಗಲು ಸರ್ಕಾರ